ಜಿಲ್ಲಾ ಕಚೇರಿ ಡಿಸಿ ಆಫೀಸ್ನಲ್ಲಿ ನೇಮಕಾತಿ ನಡೆಯಲಿದ್ದು, ಇದಕ್ಕೆ ಯಾವುದೇ ರೀತಿಯ ಪರೀಕ್ಷೆ ಇರುವುದಿಲ್ಲ. ನೇರ ನೇಮಕಾತಿಗಳ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಸಂಪೂರ್ಣ ಮಾಹಿತಿ. ಇದಕ್ಕೆ ಯಾವುದೇ ರೀತಿಯಿಂದ ಒಂದು ಶೈಕ್ಷಣಿಕ ಅರ್ಹತೆ ಬೇಕಾಗಿಲ್ಲ. ಇಲ್ಲಿ ನೀಡಿದ್ದಾರೆ, ವಿದ್ಯಾರ್ಥಿ ಅವಶ್ಯಕತೆ ಇರುವುದಿಲ್ಲ, ಕನ್ನಡ ಮಾತನಾಡಲು ಗೊತ್ತಿರಬೇಕು. ಅದೇ ರೀತಿ ಇದಕ್ಕೆ ವೇತನ ಶ್ರೇಣಿ ನೋಡುವುದಾದರೆ 27,000ದಿಂದ 47,675 ರೂಪಾಯಿವರೆಗೂ ಸಂಬಳ ನೀಡಲಾಗುವುದು. ಅರ್ಜಿ ಸಲ್ಲಿಸಲು ನವೆಂಬರ್ 6ನೇ ತಾರೀಕಿನಿಂದ ಕೊನೆಯ ದಿನಾಂಕ ಡಿಸೆಂಬರ್ 5, 2024 ಒಳಗೆ ನೀವು ಅರ್ಜಿ ನಮೂನೆ ಸಂಬಂಧಿಸಿದ ಪೌರಾಯುಕ್ತರು ಮತ್ತು ಮುಖ್ಯಾಧಿಕಾರಿ ಇವರಿಂದ ಅರ್ಜಿ ನಮೂನೆಯನ್ನು ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರ ಅಭಿವೃದ್ಧಿ ಕೋಶ, ಚಿತ್ರದುರ್ಗದಲ್ಲಿ ನೀವು ನೀಡಬೇಕು. ಅದೇ ರೀತಿ ನಗರಸಭೆ ಚಿತ್ರದುರ್ಗ ಹುದ್ದೆಯ ಹೆಸರು ಪೌರ ಕಾರ್ಮಿಕ ಹುದ್ದೆಗಳಾಗಿದ್ದು 8 ಹುದ್ದೆ. ಅದೇ ರೀತಿ ನಗರಸಭೆ ಹಿರಿಯರು 6 ಹುದ್ದೆ, ಪುರಸಭೆ ಹೊಸದುರ್ಗದಲ್ಲಿ 3 ಹುದ್ದೆ, ಪುರಸಭೆ ಹೊಳಲ್ಕೆರೆಯಲ್ಲಿ 3 ಹುದ್ದೆ, ಪಟ್ಟಣ ಪಂಚಾಯತ್ ಮೇಳ ಕಾಲ್ನೂರು 3 ಹುದ್ದೆ, ನಾಯಕನಹಟ್ಟಿ 3 ಹುದ್ದೆ ಇದೆ. ಅದೇ ರೀತಿ ಇಲ್ಲಿ ಬೇರೆ ಬೇರೆ ಕ್ಯಾಟಗರಿ ವೈಸ್ ಹುದ್ದೆಗಳ ವರ್ಗೀಕರಣ ಕೂಡ ಮಾಡಿದ್ದಾರೆ. ಅರ್ಜಿಯನ್ನು ಸಲ್ಲಿಸುವಾಗ ನೀವು ನೋಡಿಕೊಳ್ಳಿ. ಆಯ್ಕೆ ವಿಧಾನ: ಅಭ್ಯರ್ಥಿಗಳ ಆಯ್ಕೆಯನ್ನು ಆಯಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ನೇರ ನೇಮಕಾತಿಗಳಿಗೆ ಖಾಲಿ ಇರುವ ಪೌರ ಕಾರ್ಮಿಕ ಹುದ್ದೆಗಳಿಗೆ ಕರ್ನಾಟಕ ಪುರಸಭೆಗಳ ಕಾಯ್ದೆ ಪ್ರಕಾರ ಇದಕ್ಕೆ ನೇರ ನೇಮಕಾತಿಗಳ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಅದೇ ರೀತಿ ಇದಕ್ಕೆ ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 55 ವರ್ಷದ ಒಳಗಿನ ಎಲ್ಲರೂ ಕೂಡ ಇದಕ್ಕೆ ಒಂದು ಅಪ್ಲಿಕೇಶನ್ ಸಲ್ಲಿಸಬಹುದು. ಅಭ್ಯರ್ಥಿಯ ವಯಸ್ಸನ್ನು ಶೈಕ್ಷಣಿಕ ವಿದ್ಯಾರ್ಥಿ ದಾಖಲಾತಿಗಳು, ಆಧಾರ್ ಕಾರ್ಡ್, ಪಡಿತರ ಚೀಟಿ ಅಥವಾ ಮತದಾರ ಗುರುತಿನ ಚೀಟಿಗಳ ದಾಖಲೆಯನ್ನು ಆಧರಿಸಿ ನಿರ್ಧರಿಸಲಾಗುವುದು. ಒಂದು ಏಜಿನ ಸಲುವಾಗಿ ಯಾವುದಾದರೂ ಒಂದು ದಾಖಲೆಗಳು ನಿಮ್ಮ ಹತ್ತಿರ ಇರಬೇಕು. ಅದೇ ರೀತಿ ಇದಕ್ಕೆ ಬೇಕಾಗುವ ದಾಖಲೆಗಳು: ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ 3, ಜನ್ಮ ದಿನಾಂಕದ ಸಲುವಾಗಿ ಯಾವುದಾದರೂ ಗುರುತಿನ ಆಧಾರ್ ಕಾರ್ಡ್, ಗುರುತಿನ ಚೀಟಿ. ನೇರ ಪಾವತಿ: ಪೌರ ಕಾರ್ಮಿಕರು 2017ರಿಂದ ನಿರಂತರವಾಗಿ ಕೆಲಸ ನಿರ್ವಹಿಸುತ್ತಿರುವ ಬಗ್ಗೆ ಹಾಗೂ ಈ ನಿಯಮ ಜಾರಿಗೆ ಬಂದ ದಿನಾಂಕದಲ್ಲಿ ನೇರ ಪಾವತಿಯನ್ನು ಕಾರ್ಯನಿರ್ವಹಿಸುತ್ತಿರುವ ಬಗ್ಗೆ ಮತ್ತು 2017ರಿಂದ ವೇತನ ಪಡೆದ ಬಗ್ಗೆ ದಾಖಲಾತಿ. ಆಯಾ ನಗರ ಸ್ಥಳೀಯ ಸಂಸ್ಥೆಗಳಿಂದ ಪಾವತಿಸಲಾದ ಕಾರ್ಮಿಕರ ರಾಜ್ಯ ವಿಮೆ ಮತ್ತು ಕಾರ್ಮಿಕ ಭವಿಷ್ಯ ನಿಧಿ ಹಾಗೂ ಹಾಜರಾತಿ ದಾಖಲೆಗಳ ಪ್ರತಿಗಳನ್ನು ಪೌರಾಯುಕ್ತರು, ಮುಖ್ಯಾಧಿಕಾರಿಗಳಿಂದ ದೃಢೀಕರಿಸಿ ಪಡೆಯ ಸಲ್ಲಿಸತಕ್ಕದ್ದು. ಅದೇ ರೀತಿ ಕ್ಯಾಟಗರಿ ವೈಸ್ ಸಲುವಾಗಿ ನಿಮ್ಮ ಹತ್ತಿರ ಕಾಸ್ಟ್ ಸರ್ಟಿಫಿಕೇಟ್ ಕೂಡ ನೀವು ಹೊಂದಿರಬೇಕು. ಗ್ರಾಮೀಣ ಮೀಸಲಾತಿ ಇದ್ದರೆ ನೀವು ಗ್ರಾಮೀಣ ಮೀಸಲಾತಿಗೆ ಒಂದು ಪ್ರಮಾಣ ಪತ್ರವನ್ನು ನೀವು ಹೊಂದಿರಬೇಕು. ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನೀವು ಇಲ್ಲಿ ನೀಡಿರುವ ನೋಟಿಫಿಕೇಷನನ್ನು ನೀವು ಓದಬಹುದು. ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಇದಕ್ಕೆ ಯಾವುದೇ ರೀತಿಯಿಂದ ವಿದ್ಯಾರ್ಥಿ ಬೇಕಾಗಿಲ್ಲ. ಕನ್ನಡ ಓದಲು ಮತ್ತು ಬರೆಯಲು ಬೇಕಾಗಿದ್ದರೆ ಇದ್ದರೆ ಸಾಕು, ನೀವು ಅಪ್ಲಿಕೇಶನನ್ನು ಹಾಕಬಹುದು.